ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜೂನ್ 7, 2021 ದಿನಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ನ ವಿಷಯವಾಗಿ ಒಂದಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ನಮ್ಮ ಮೊದಲನೇ ಆರ್ಟಿಕಲ್ ಎಜುಕೇಷನ್ ಇಂಡೆಕ್ಸ್ಗೆ ಸಂಬಂಧಪಟ್ಟಿದ್ದು. ಇದನ್ನು ಜನರಲ್ ಸ್ಟಡೀಸ್ 2ನ ಭಾಗವಾಗಿ ಸ್ಟಡಿ ಮಾಡ್ತೀವಿ. ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥ ಇನ್ಫಾರ್ಮೇಷನ್ಗಳನ್ನು ನೋಡೋ ಮೊದಲು ಈ PGIಗೆ ರಿಲೇಟೆಡ್ ಇರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನೋಡೋಣ. ಈ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಂದರೆ PGI ಇದನ್ನು ಪ್ರತಿ ವರ್ಷ ಮಿನಿಸ್ಟ್ರಿ ಆಫ್ ಎಜುಕೇಷನ್ ರಿಲೀಸ್ ಮಾಡುತ್ತೆ. ಈ ಇಂಡೆಕ್ಸ್ನ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಏನಂದರೆ ಸ್ಟೇಟ್ಸ್ ಹಾಗೂ ಯೂನಿಯನ್ ಟೆರಿಟರಿನಲ್ಲಿ ಎಜುಕೇಷನ್ ಸ್ಟೇಟಸ್ ಏನಿದೆ, ಎಸ್ಪೆಷಲಿ ಸ್ಕೂಲ್ ಎಜುಕೇಷನ್ ಸ್ಟೇಟಸ್ ಯಾವ ಥರ ಇದೆ ಅನ್ನೋದನ್ನು ಅನಲೈಸ್ ಮಾಡೋದಕ್ಕೋಸ್ಕರ ಈ ಒಂದು ಪರ್ಫಾರ್ಮೆನ್ಸ್ ಇಂಡೆಕ್ಸ್ನ ರಿಲೀಸ್ ಮಾಡಲಾಗುತ್ತೆ. ಈ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು 5 ಪ್ಯಾರಾಮೀಟರ್ ಬೇಸ್ಡ್ ಮೇಲೆ ಸ್ಕೋರಿಂಗನ್ನು ಕೊಡಲಾಗುತ್ತೆ. ಈ ವರ್ಷ ಟೋಟಲ್ ಆಗಿ 1000 ಏನಿದೆಯಲ್ಲ ಅದನ್ನು ಮ್ಯಾಕ್ಸಿಮಮ್ ಸ್ಕೋರಿಂಗ್ ಇಟ್ಟಿದ್ದಾರೆ. ಪ್ರೀವಿಯಸ್ ಇಯರಲ್ಲಿ 180 ಇತ್ತು. ಔಟ್ ಆಫ್ 180 ಎಷ್ಟು ತಗೊಳುತ್ತೆ ಪರ್ಟಿಕ್ಯುಲರ್ ಸ್ಟೇಟ್ ಅದ್ರ ಬೇಸ್ ಮೇಲೆ ರ್ಯಾಂಕಿಂಗ್ ಇತ್ತು. ಈ ವರ್ಷ 1000 ಇದೆ. ಈ ವರ್ಷದ ಒಂದು ರ್ಯಾಂಕಿಂಗಲ್ಲಿ ಪಂಜಾಬ್ ಹೈಯೆಸ್ಟ್ ಸ್ಕೋರನ್ನು ಮಾಡಿದೆ. ಸರಿಸುಮಾರು 929 ಸ್ಕೋರನ್ನು ಮಾಡೋದರ ಮೂಲಕ ಇದು ಫಸ್ಟ್ ರ್ಯಾಂಕಲ್ಲಿದೆ. ಇನ್ನು ಪ್ಯಾರಾಮೀಟರ್ನ ವಿಷಯವಾಗಿ ನೋಡಿದ್ದಾದರೆ ಈ ಒಂದು 5 ಪ್ಯಾರಾಮೀಟರ್ಗಳಲ್ಲಿ ಮೊದಲನೇ ಪ್ಯಾರಾಮೀಟರ್ ಲರ್ನಿಂಗ್ ಔಟ್ಕಮ್ ಆ್ಯಂಡ್ ಕ್ವಾಲಿಟಿ, ಎರಡನೇದಾಗಿ ಆಕ್ಸೆಸ್, ಮೂರನೇದಾಗಿ ಇನ್ಫ್ರಾಸ್ಟ್ರಕ್ಚರ್, ನಾಲ್ಕನೇದು ಇಕ್ವಿಟಿ ಮತ್ತು 5ನೇದಲ್ಲಿ ಗವರ್ನೆನ್ಸ್ ಪ್ರೋಸೆಸಸ್. ಇನ್ನು ಮೊದಲನೇ ಪ್ಯಾರಾಮೀಟರ್ಗೆ ಬಂದಾಗ ಲರ್ನಿಂಗ್ ಔಟ್ಕಮ್ಸಲ್ಲಿ ಏನು ಮಾಡುತ್ತೆ ಅಂದರೆ ಇಂಡಿಕೇಟರ್ಸ್ ಏನಿರುತ್ತೆ, ಏನನ್ನು ಕನ್ಸಿಡರ್ ಮಾಡಿ ಅವರು ಒಂದು ಸ್ಕೋರನ್ನು ಕೊಡ್ತಾರಂದರೆ ಗೌರ್ಮೆಂಟ್ ಹಾಗೂ ಏಡೆಡ್ ಸ್ಕೂಲ್ಸ್ಗಳಲ್ಲಿ 3ನೇ ತರಗತಿ, 5ನೇ ತರಗತಿ ಹಾಗೂ 8ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಲ್ಯಾಂಗ್ವೇಜು ಮತ್ತು ಮ್ಯಾಥ್ಸ್ ಪೇಪರ್ಗೆ ಎಷ್ಟು ಸ್ಕೋರನ್ನು ಮಾಡ್ತಾರೆ ಅನ್ನೋದು ಆ್ಯಾವ್ರೇಜನ್ನು ತಗೊಂಡು ಸ್ಕೋರನ್ನು ಡಿಟರ್ಮೈನ್ ಮಾಡ್ತಾರೆ. ಇನ್ನು ಎರಡನೇ ಪ್ಯಾರಾಮೀಟರ್ಗೆ ಬಂದಿದ್ದಾದರೆ ಆಕ್ಸೆಸ್, ಇದರಲ್ಲಿ ನೆಟ್ ಎನ್ರೋಲ್ಮೆಂಟ್ನ ಕನ್ಸಿಡರ್ ಮಾಡ್ತಾರೆ. ನೆಟ್ ಎನ್ರೋಲ್ಮೆಂಟ್ ಅಂದರೆ ಒಂದು ಶಾಲೆ ಎಷ್ಟು ಸ್ಟೂಡೆಂಟ್ಸು ದಾಖಲಾಗಿದ್ದಾರೆ, ಅಷ್ಟೇ ಅಲ್ಲದೆ ಎಷ್ಟು ಸ್ಟೂಡೆಂಟ್ಸು ಶಾಲೆಯನ್ನು ಬಿಟ್ಟು ಹೋಗಿ ವಾಪಸ್ ಮತ್ತೆ ಜಾಯಿನ್ ಮಾಡೋಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಡೇಟಾಗಳನ್ನು ಸಹ ಇವರು ಕನ್ಸಿಡರ್ ಮಾಡ್ತಾರೆ. ಇದ್ರ ಬೇಸ್ಡ್ ಮೇಲೆ ಎಕ್ಸಸ್ಗೆ ಸಂಬಂಧಪಟ್ಟಂಥ ಸ್ಕೋರ್ಗಳನ್ನು ದಾಖಲು ಮಾಡಲಾಗುತ್ತೆ. ಇನ್ನು ಮೂರನೇ ಪ್ಯಾರಾಮೀಟರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟೀಸ್. ಈ ಒಂದು ಪ್ಯಾರಾಮೀಟರಲ್ಲಿ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಹಾಗೂ ಟೀಚರ್ಗಳಿಗೂ ಕಲಿಯಲು ಮತ್ತು ಕಲಿಸಲು ಯಾವ ರೀತಿಯಾದಂತಹ ಫೆಸಿಲಿಟೀಸ್ಗಳನ್ನು ಒಂದು ಇನ್ಸ್ಟಿಟ್ಯೂಷನ್ ಪ್ರೊವೈಡ್ ಮಾಡ್ತಾ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕ್ಲೀನಿಂಗ್ ವಾಟರ್, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಯಾವ ಥರ ಇದೆ, ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಲ್ಯಾಬ್ಸ್ ಒಂದು ಪರ್ಟಿಕ್ಯುಲರ್ ಶಾಲೆಯಲ್ಲಿ ಅವೈಲೇಬಲ್ ಇದೆಯಾ, ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗುವಂತೆ ಲೈಬ್ರರೀಸ್ ಅವೈಲೇಬಲ್ ಇದೆಯಾ, ಮತ್ತು ಟಾಯ್ಲೆಟ್ಸ್ಗಳು ಫಂಕ್ಷನಿಂಗ್ ಕಂಡೀಷನಲ್ಲಿದೆಯಾ, ಈ ಎಲ್ಲ ರೀತಿಯಾದಂತಹ ಇಂಡಿಕೇಟರ್ಸನ್ನು ಕನ್ಸಿಡರ್ ಮಾಡಿ ಸ್ಕೋರನ್ನು ಕೊಡಲಾಗುತ್ತೆ. ಇನ್ನು ಇಕ್ವಿಟಿ ಇದು ಒಂದು ತುಂಬ ಇಂಪಾರ್ಟೆಂಟೇ ಪ್ಯಾರಾಮೀಟರ್. ಇದರಲ್ಲಿ ಕಂಪ್ಯಾರೇಟಿವ್ ಪರ್ಫಾರ್ಮೆನ್ಸನ್ನು ನೋಡ್ತಾರೆ. ಇನ್ನು ಈ ಕಂಪ್ಯಾರೇಟಿವ್ ಪರ್ಫಾರ್ಮೆನ್ಸ್ ಅಂದರೆ ಒಂದು ಶಾಲೆಯಲ್ಲಿ ನಾವು ಎಲ್ಲ ರೀತಿ ವಿದ್ಯಾರ್ಥಿಗಳನ್ನು ನೋಡ್ತೀವಿ. ಇಲ್ಲಿ ಕೆಟಗರಿ ಬೇಸ್ಡ್ ಮೇಲೆ ಅವರು ಕ್ಲಾಸಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಜನರಲ್ ಕೆಟಗರಿಗೆ ಸೇರುವಂಥ ವಿದ್ಯಾರ್ಥಿ ಮತ್ತು OBC ಕೆಟಗರಿಗೆ ಸೇರುವಂಥ ವಿದ್ಯಾರ್ಥಿ ಆಗಲಿ ಅಥವಾ SC ST ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ಅವರು ಯಾವ ಥರ ಎಜುಕೇಷನ್ ಸಿಸ್ಟಮಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ರೂರಲ್ ಹಾಗೂ ಅರ್ಬನ್ ವಿದ್ಯಾರ್ಥಿಗಳನ್ನು ಕಂಪ್ಯಾರಿಸನ್ ಮಾಡ್ತಾರೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕಂಪೇರ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಅವರು ಒಂದು ಕಂಪ್ಲೀಟಾಗಿ ಆ್ಯಾವ್ರೇಜ್ ಅನಲೈಸಿಸನ್ನು ತಗೊಳ್ಳೋದ್ರ ಮೂಲಕ ಈ ಕಂಪ್ಯಾರೇಟಿವ್ ಪರ್ಫಾರ್ಮೆನ್ಸ್ಗೆ ಸ್ಕೋರನ್ನು ಕೊಡಲಾಗುತ್ತೆ. ಇನ್ನು ಕೊನೆಯದಾಗಿ ಲಾಸ್ಟ್ ಪ್ಯಾರಾಮೀಟರ್ ಅಂದರೆ ಗವರ್ನೆನ್ಸ್ ಆ್ಯಂಡ್ ಪ್ರೊಸೆಸಸ್. ಈ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಶಾಲೆ ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟನ್ನು ಮಾಡ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ ಮಾಡುತ್ತೆ ಅನ್ನೋದ್ರ ಬೇಸ್ಡ್ ಮೇಲೆ ಇವರು ಸ್ಕೋರನ್ನು ಕೊಡ್ತಾರೆ. ಹೈಯೆಸ್ಟ್ ವೇಟೇಜು ಈ ಒಂದು ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ ಕೊಡಲಾಗೋದು ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ. ಹೈಯೆಸ್ಟ್ ವೇಟೇಜನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಪ್ಯಾರಾಮೀಟರ್ ಏನಂತಂದರೆ ಗವರ್ನೆನ್ಸ್ ಆ್ಯಂಡ್ ಪ್ರೊಸೆಸಸ್. ಈ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಸಾಕಾಗುತ್ತೆ. ಇನ್ನು ಆರ್ಟಿಕಲ್ಗೆ ಬರೋದಾದರೆ 2019 ರಿಪೋರ್ಟನ್ನು ನೋಡಿದಾಗ ಫಸ್ಟ್ ಪ್ಲೇಸಲ್ಲಿರೋದು ಪಂಜಾಬ್ ಅಂತ ಹೇಳ್ಬೋದು. ಪಂಜಾಬು ಫಸ್ಟ್ ಪ್ಲೇಸು. ಸ್ಟೇಟ್ ವೈಸನ್ನು ಅಷ್ಟೇ ಕನ್ಸಿಡರ್ ಮಾಡಿದಾಗ ಪಂಜಾಬ್ ಫಸ್ಟ್ ಬರುತ್ತೆ, ಸೆಕೆಂಡ್ ತಮಿಳ್ನಾಡು, ಥರ್ಡ್ ಕೇರಳ. ಯೂನಿಯನ್ ಟೆರಿಟರೀಸ್ನು ನಾವು ಇನ್ಕ್ಲೂಡ್ ಮಾಡಿದಾಗ ಚಂಡೀಗಢ ಸೆಕೆಂಡ್ ಸ್ಟೇಜಲ್ಲಿ ಬರುತ್ತೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್ 4th ಪ್ಲೇಸನ್ನು ತಗೊಳುತ್ತೆ. ಈ ಥರ್ಡ್ ಟಾಪಲ್ಲಿ ಇರ್ತಕ್ಕಂಥ 3 ಸ್ಟೇಟ್ಗಳು ಪಂಜಾಬ್, ತಮಿಳ್ನಾಡು ಹಾಗೂ ಕೇರಳ, ಈ 3 ಸ್ಟೇಟ್ಗಳು ಸಹ 90%ಗಿಂತ ಹೆಚ್ಚು ಸ್ಕೋರನ್ನು ಪಡೆದು ಥರ್ಡ್ ರ್ಯಾಂಕಲ್ಲಿದೆ. ಈ ವರ್ಷದ ರ್ಯಾಂಕಿಂಗ್ ಲಿಸ್ಟಲ್ಲಿ ಪಂಜಾಬ್ ಹಾಗೂ ತಮಿಳ್ನಾಡು ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಮಾಡಿದ್ದಾವೆ. ಅಂದರೆ ಅವು ತುಂಬ ಸ್ಕೋರನ್ನು ಇಂಪ್ರೂವೈಸ್ ಮಾಡಿದೆ. ಈವನ್ ತಮಿಳ್ನಾಡು ಸಹ ಕೇರಳವನ್ನು ಬೀಟ್ ಮಾಡಿದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ.
ಇನ್ನೊಂದು ಹೈಲೈಟ್ ಮಾಡಿರೋಂಥ ಪಾಯಿಂಟ್ ಏನಂತಂದರೆ, ಗುಜರಾತ್ ಲಾಸ್ಟ್ ಇಯರು 2nd ರ್ಯಾಂಕಲ್ಲಿತ್ತು. ಈ ವರ್ಷ ಅದು 8ನೇ ರ್ಯಾಂಕನ್ನು ಪಡೆದಿದೆ ಅಂತ ಹೇಳಲಾಗಿದೆ. ಸ್ಕೋರ್ ವೈಸ್ ನಾವು ನೋಡಿದಾಗ ಮಧ್ಯಪ್ರದೇಶ್ ಹಾಗೂ ಛತ್ತೀಸ್ಗಢ ಏನಿದೆಯಲ್ಲ, ಇವೆರಡೂ ಸ್ಟೇಟ್ಗಳು ಕಡಿಮೆ ಸ್ಕೋರನ್ನು ಪಡೆದಿದೆ ಅಂತ ಸಹ ಹೈಲೈಟ್ ಮಾಡಲಾಗಿದ್ದು, ಈ ವರ್ಷದ ರಿಪೋರ್ಟಲ್ಲಿ ನಾವು ಲಡಾಖನ್ನು ಸಹ ಸೇರಿಸ್ಕೊಂಡಿದ್ದೀವಿ. ಈ ಲಡಾಖ್ ಯೂನಿಯನ್ ಟೆರಿಟರಿ ಪರ್ಫಾರ್ಮೆನ್ಸ್ ಅಥವಾ ಸ್ಕೋರ್ ಏನಿದೆಯಲ್ಲ ತುಂಬ ಕಡಿಮೆ, ಲೋವೆಸ್ಟ್ ಸ್ಕೋರನ್ನು ಮಾಡಲಾಗಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳಲಾಗಿದೆ. ಇಷ್ಟು ಮಾಹಿತಿ ನಮಗೆ ಇಂಡೆಕ್ಸ್ನ ಬಗ್ಗೆ ತಿಳಿದಿದ್ದರೆ ಸಾಕಾಗುತ್ತೆ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಿದೆ. ಇದರಲ್ಲಿ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಈ ಎರಡೂ ವ್ಯಾಕ್ಸಿನ್ನಲ್ಲಿ ಅತಿ ಹೆಚ್ಚು ಆ್ಯಂಟಿಬಾಡೀಸನ್ನು ಕೋವಿಶೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಲಾಗಿದ್ದು, ಈ ಒಂದು ಹೇಳಿಕೆ ಆಧಾರ ಏನಿದೆ ಅಂದರೆ, ಸರಿಸುಮಾರು 515 ಜನಕ್ಕೆ ಏನು ಮಾಡಿದ್ದಾರೆ, ಕೆಲವರಿಗೆ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನನ್ನು ವ್ಯಾಕ್ಸಿನೇಷನ್ ಮಾಡೋದರ ಮೂಲಕ ಈ ರಿಪೋರ್ಟಲ್ಲಿ ಯಾರು ಕೋವ್ಯಾಕ್ಸಿನನ್ನು ತೊಗೊಂಡಿದ್ದಾರೆ ಅವ್ರಿಗೆ ಇನ್ಫೆಕ್ಷನ್ ಸ್ವಲ್ಪ ಕಡಿಮೆ ಆಗಿದೆ, ಕೋವಿಶೀಲ್ಡನ್ನು ತೊಗೊಂಡಂಥವ್ರಿಗೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂತ ಎಂಫಸೈಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾರು ಕೋವಿಶೀಲ್ಡನ್ನು ತೊಗೊಂಡಿದ್ದಾರೆ ಅವರಲ್ಲಿ ಮೋರ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಕೋವ್ಯಾಕ್ಸಿನ್ ಯಾರು ತೊಗೊಂಡಿದ್ದಾರಲ್ಲ ಅವ್ರಿಗೆ ಲೆಸ್ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಲಾಗಿದ್ದು, ನಮಗಿದಾಗಲೇ ಗೊತ್ತು ಈ ಸದ್ಯದ 2nd ಫೇಸ್ ವ್ಯಾಕ್ಸಿನೇಷನಲ್ಲಿ ನಾವು ಹೆಚ್ಚಾಗಿ ಕೋವಿಶೀಲ್ಡನ್ನು ಯೂಸ್ ಮಾಡ್ತಿದ್ದೀವಿ. ಇನ್ ರಿಯಾಲಿಟಿನಲ್ಲಿ ನಾವು ಚೆಕ್ ಮಾಡಿದಾಗ ಯಾವಾಗ ನಾವು ವ್ಯಾಕ್ಸಿನೇಷನ್ ಮಾಡ್ತೀವಲ್ಲ, ಆ್ಯಂಟಿಬಾಡೀಸ್ ಜಾಸ್ತಿ ಪ್ರೊಡ್ಯೂಸ್ ಆದರೆ ಇನ್ಫೆಕ್ಷನ್ ಕಡಿಮೆ ಆಗಬೇಕು. ಬಟ್ ಇನ್ ಕೇಸ್ ಕೋವಿಶೀಲ್ಡಲ್ಲಿ ಜಾಸ್ತಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿದರೂ ಸಹ ಇನ್ಫೆಕ್ಷನ್ ರೇಟು ಕಂಪ್ಯಾರಿಟಿವ್ಲಿ ಜಾಸ್ತಿನೇ ಇದೆ. ಹಾಗಾಗಿ ನಾವು ಕೋವಿಶೀಲ್ಡ್ ಬದಲಿ ಕೋವ್ಯಾಕ್ಸಿನನ್ನು ಯೂಸ್ ಮಾಡಬೇಕಾ ಅಥವಾ ಬೇರೆ ವ್ಯಾಕ್ಸಿನ್ಗಳಾದಂತಹ ರಷ್ಯನ್ ಸ್ಪುಟ್ನಿಕ್ 5 ಈ ಥರ ವ್ಯಾಕ್ಸಿನ್ಗಳಿಗೆ ಶಿಫ್ಟ್ ಆಗಬೇಕಾ ಅನ್ನೋದನ್ನು ಈ ತರಹದ ರಿಸರ್ಚ್ಗಳ ಆಧಾರದ ಮೇಲೆ ಗೌರ್ಮೆಂಟು ಡಿಸಿಷನ್ನ ತಗೊಳುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಕೋವಿಶೀಲ್ಡ್ ಎಫೆಕ್ಟಿವ್ ಇದೆನಾ ಅಥವಾ ಕೋವ್ಯಾಕ್ಸಿನ್ ಇಂಪಾರ್ಟೆಂಟ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ಲು ಸಹ ಜನರಲ್ ಸ್ಟಡೀಸ್ ಸೆಕ್ಷನ್ 2ನಲ್ಲೇ ಸ್ಟಡಿ ಮಾಡ್ತಾ ಇದ್ದೀವಿ, ಮೀಡಿಯಾ ಆ್ಯಂಡ್ ಸೆಡಿಷನ್. ಸೊ ಈ ಸೆಡಿಷನ್ಗೆ ಸಂಬಂಧಪಟ್ಟಂತೆ ನಾವು ತುಂಬ ಆರ್ಟಿಕಲ್ಸ್ಗಳನ್ನು ನೋಡ್ತಿದ್ದೀವಿ. ಸೆಡಿಷನ್ ಮೇಲೆ ಕ್ವಶನ್ ಬರೋಂಥ ತುಂಬ ಚಾನ್ಸಸ್ ಇದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಈ ಒಂದು ಸೆಡಿಷನನ್ನು ಸಿಂಪಲ್ ವರ್ಡಲ್ಲಿ ಅರ್ಥ ಮಾಡ್ಕೊಳೋದಾದರೆ, ಸೆಕ್ಷನ್ 124A IPC ಇಂಡಿಯನ್ ಪೇನಲ್ ಕೋಡ್ನ ಪ್ರಕಾರ ಈ ಒಂದು ಡೆಫಿನೇಷನ್ನ ಶಾರ್ಟಾಗಿ ಬರೆಯಲಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಎಕ್ಸ್ಪ್ರೆಷನ್ ಟುವರ್ಡ್ಸ್ ಗೌರ್ಮೆಂಟ್ ಅಂದರೆ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾದಂಥ ಎಕ್ಸ್ಪ್ರೆಷನ್ನು ವಯಲೆನ್ಸ್ನ ಕ್ರಿಯೇಟ್ ಮಾಡಿದೆ. ಈ ಎಕ್ಸ್ಪ್ರೆಷನ್ನು ಸ್ಪೋಕನ್ ಇರ್ಬೋದು ಅಥವಾ ರಿಟನ್ ಆರ್ಟಿಕಲ್ಸ್ ರೂಪದಲ್ಲಿರ್ಬೋದು, ಯಾವುದಾದ್ರೂ ಸನ್ನೆಗಳ ಮಾಡೋದ್ರ ಮೂಲಕ ಅಥವಾ ವಿಸಿಬಲ್ ರಿಪ್ರೆಸೆಂಟೇಷನ್ ಇರ್ಬೋದು, ಈ ಥರ ಮಾಡಿರ್ತಕ್ಕಂಥ ಎಕ್ಸ್ಪ್ರೆಷನ್ನು ಇನ್ ಕೇಸ್ ಸರ್ಕಾರದ ವಿರುದ್ಧ ವಯಲೆನ್ಸ್ನ ಕ್ರಿಯೇಟ್ ಮಾಡಿದಾಗ, ಈ ಒಂದು ಆ್ಯಕ್ಟು ಕ್ರಿಯೇಟ್ ಮಾಡಿದಾಗ ಇದನ್ನು ನಾವು ಡಿಸ್ಅಫೆಕ್ಷನ್ ಟುವರ್ಡ್ಸ್ ದ ಗೌರ್ಮೆಂಟ್ ಅಂತ ಹೇಳಿ ಅವರನ್ನು ಸೆಡಿಷನ್ ಚಾರ್ಜ್ ಮೇಲೆ ಒಳಗಡೆ ಹಾಕಲಾಗುತ್ತೆ. ಈ ಡಿಸ್ಅಫೆಕ್ಷನ್ ಅಂತಂದರೆ ಡಿಸ್ಲಾಯಲ್ಟಿ ಇರ್ಬೋದು, ಗೌರ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ಲಾಯಲ್ಟಿ ತೋರಿಸ್ತಾ ಇರ್ಬೋದು ಅಥವಾ ಶತ್ರುತ್ವವನ್ನು ಬೆಳೆಸ್ತಕ್ಕಂಥ ಫೀಲಿಂಗ್ಸ್, ಡಿಸ್ಲೈಕ್ ಮಾಡ್ತಿರ್ಬೋದು ಅಥವಾ ಹೇಟ್ ಮಾಡ್ತಿರ್ಬೋದು. ಈ ರೀತಿಯಾದಂತಹ ಥಿಂಗ್ಸ್ಗಳನ್ನು ನಾವು ಡಿಸ್ಅಫೆಕ್ಷನ್ ಅಂತ ಕನ್ಸಿಡರ್ ಮಾಡಿದರೆ ಇದನ್ನು ಸಹ ನಾವು ಸೆಕ್ಷನ್ 124A ಸಹ ನೋಡ್ತೀವಿ. ಈ ರೀತಿಯಾಗಿ ಸೆಡಿಷನ್ ಚಾರ್ಜಸಲ್ಲಿ ಕ್ರಿಮಿನಲ್ ಅಂತ ಘೋಷಣೆ ಮಾಡಿದಾದಮೇಲೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಬೇಲ್ಗಳು ಸಿಗಲ್ಲ. ಅಷ್ಟೇ ಅಲ್ಲದೆ ಅವ್ರಿಗೆ ಇಂಪ್ರಿಸನ್ಮೆಂಟು 3 ಇಯರ್ಸಿಂದ ಲೈಫ್ ಟೈಮ್ ತನೂ ಹೋಗ್ಬೋದು. ಇದ್ರ ಜೊತೆಗೆ ಫೈನೂ ಸಹ ಹಾಕಲಾಗುತ್ತೆ. ಈ ವ್ಯಕ್ತಿ ಯಾವುದೇ ಒಂದು ಗೌರ್ಮೆಂಟ್ ಜಾಬನ್ನು ತಗೊಳ್ಳೋ ಹಾಗಿಲ್ಲ ಮತ್ತು ಯಾವುದೇ ಪಾಸ್ಪೋರ್ಟು ಇಲ್ಲದೆ ಸಹ ಅವ್ರು ಬದುಕಬೇಕಾಗತ್ತೆ. ಯಾವಾಗ ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ಟೈಮಲ್ಲಿ ಅವರು ತಮ್ಮ ಪಾಸ್ಪೋರ್ಟನ್ನು ಸಹ ಅಥಾರಿಟಿಗಳಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ, ನಾವು ಅತಿ ಹೆಚ್ಚು ಸೆಡಿಷನ್ ಚಾರ್ಜಸ್ಗಳನ್ನು ಪತ್ರಿಕೋದ್ಯಮಿಗಳ ಮೇಲೆ ನಾವು ನೋಡ್ತಾ ಇದ್ದೀವಿ. ರೀಸೆಂಟಾಗಿ ಈ ಒಂದು ಕೋವಿಡ್ನ ಸಿಚುವೇಷನಲ್ಲಿ ಅತಿ ಹೆಚ್ಚು ಸ್ಟೇಟ್ಸ್ಗಳೇನು ಮಾಡಿದೆ ಅಂತಂದರೆ ಈ ಸಿಚುವೇಷನನ್ನು ಕಾಂಬ್ಯಾಕ್ಟ್ ಮಾಡಲು ಫೇಲ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಆರ್ಟಿಕಲ್ಸ್ಗಳನ್ನು ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಇದರಿಂದಾಗಿ ಗೌರ್ಮೆಂಟು ಅತಿ ಹೆಚ್ಚು ಸೆಡಿಷಿಯಸ್ ಚಾರ್ಜಸ್ಗಳನ್ನು ಹಾಕ್ತಾ ಇದೆ. ಇದರಿಂದಾಗಿ ಈ ಒಂದು ಸೆಡಿಷನ್ ಚಾರ್ಜಸ್ ಆರ್ಟಿಕಲ್ 19 ಅಡಿಯಲ್ಲಿರ್ತಕ್ಕಂಥ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ವಯೋಲೇಟ್ ಮಾಡಲಾಗ್ತಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಲಾಗಿದ್ದು, ಇಂಥ ಸಿಚುವೇಷನಲ್ಲಿ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡ್ ಏನಿದೆ ಅಂದರೆ ಈ ಒಂದು ಸೆಡಿಷನ್ ಲಿಮಿಟ್ ಏನಿದೆಯಲ್ಲ ಅದನ್ನು ಪ್ರಾಪರಾಗಿ ನಾವು ಡಿಫೈನ್ ಮಾಡಬೇಕು ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಹೋಮ್ ಮಿನಿಸ್ಟ್ರಿ ಇದಾಗಲೇ ಕಮಿಟಿ ಫಾರ್ ರಿಫಾರ್ಮ್ಸ್ ಇನ್ ಕ್ರಿಮಿನಲ್ ಲಾಸ್ ಅಂತ ಕಮಿಟಿಯನ್ನು ರಿಫಾರ್ಮ್ ಮಾಡಲಾಗಿದ್ದು,
ಈ ಒಂದು ಕಮಿಟಿಯ ಮೇನ್ ಫಂಕ್ಷನ್ ಏನಿದೆ ಅಂತಂದರೆ ಈ ಒಂದು IPCನಲ್ಲಿರ್ತಕ್ಕಂತಹ ಹೇಟ್ ಸ್ಪೀಚನ್ನು ಪ್ರಾಪರಾಗಿ ಡಿಫೈನ್ ಮಾಡುವಂಥ ಅಸೈನ್ಮೆಂಟನ್ನು ಸಹ ಕೊಡಲಾಗಿದೆ. ಇನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಇಂಪಾರ್ಟೆಂಟಾಗಿ ಟೇಕ್ ಡೌನ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ ಅಂದರೆ ಕೇದಾರ್ನಾಥ್ ಸಿಂಗ್ ಕೇಸ್ 1962. ಈ ಒಂದು ಕೇದಾರ್ನಾಥ್ ಸಿಂಗ್ನ ಕೇಸಲ್ಲಿರ್ತಕ್ಕಂಥ ಪ್ರೊವಿಷನ್ ಪ್ರಕಾರ ಇದು ಈ ಒಂದು ಸೆಡಿಷನ್ ಚಾರ್ಜಸ್ನ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಹೇಳುತ್ತೆ. ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಈ ಸೆಡಿಷನ್ ಚಾರ್ಜಸನ್ನು ಎತ್ತಿ ಹಿಡಿತಾ ಇದೆ. ಅಷ್ಟೇ ಅಲ್ಲದೆ ಸೆಡಿಷನ್ ಚಾರ್ಜಸ್ನ ಮಿಸ್ಯೂಸ್ ಮಾಡೋದನ್ನು ತಡೆಗಟ್ಟಲು ಯಾವ ಸಿಚುವೇಶನ್ಸ್ಗಳಲ್ಲಿ ನಾವು ಸೆಡಿಷನ್ ಚಾರ್ಜಸನ್ನು ಹಾಕೋದನ್ನು ತಪ್ಪಿಸ್ಬೋದು, ಯಾವ ರೀತಿಯಾಗಿ ಅಪ್ಲೈ ಆಗಲ್ಲ ಅನ್ನೋದಂಥ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನನ್ನು ಈ ಕೇದಾರ್ನಾಥ್ ಸಿಂಗ್ 1962 ಪ್ರೊವಿಷನ್ ಅಡಿಯಲ್ಲಿ ನಾವು ನೋಡ್ಬೋದಾಗಿದೆ. ಹಾಗಿದ್ರೆ ಈ ಒಂದು ಸೆಡಿಷನ್ ಚಾರ್ಜಸ್ನ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ಕೇಸ್ ಅಂತಂದರೆ ಕೇದಾರ್ನಾಥ್ ಸಿಂಗ್ ಕೇಸ್. ಇನ್ನು ನಮ್ಮ ಮುಂದಿನ ಆರ್ಟಿಕಲನ್ನು ಗಮನಿಸಿದಾಗ ಇದು ಜನರಲ್ ಸ್ಟಡೀಸ್ ಪೇಪರ್ 3ನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಿದ್ದು RBIನ ಪಾಲಿಸಿಗೆ ಸಂಬಂಧಿಸಿದೆ. ಕಾರಣ ಇದು ನ್ಯೂಸಲ್ಲಿ ಬರೋಕ್ಕೆ ಕೋವಿಡ್ನಿಂದಾಗಿ ಡೆಫಿನೆಟ್ಲಿ ಎಕನಾಮಿಕ್ ಗ್ರೋತ್ಗೆ ತುಂಬಾ ಇಂಪ್ಯಾಕ್ಟ್ ಆಗಿದೆ. ಈ ಒಂದು ಸಿಚುವೇಷನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿಯಾದಂಥ ಸ್ಟ್ಯಾಂಡನ್ನು ತೊಗೊಂಡಿದೆ, ಎಲ್ಲಿ ಅದು ಚೇಂಜಸನ್ನು ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ ಆಗಿಲ್ಲ ಅನ್ನೋದು ಈ ಒಂದು ಕಂಪ್ಲೀಟ್ ಆರ್ಟಿಕಲಲ್ಲಿ ರಿಕ್ವೈರ್ಡ್ ಇರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಕಂಪ್ಲೀಟಾಗಿ ನಾವು ಡೇಟಾಗಳನ್ನು ತೊಗೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ, ಬಟ್ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲಿ ಅದು ಎಂಫಸೈಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಮೊದಲು ನಾವು ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಏನು ಅನ್ನೋದನ್ನು ನೋಡೋಣ. ಈ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಉರ್ಜಿತ್ ಪಟೇಲ್ ಅವರು 2014ನಲ್ಲಿ RBI ಗವರ್ನರ್ ಇದ್ದಾಗ ಫಾರ್ಮ್ ಮಾಡಲಾಗಿತ್ತು. ಇದರ ಫಸ್ಟ್ ಮೀಟಿಂಗ್ ಆಗಿರೋದು 2016ನಲ್ಲಿ. ಈ ಒಂದು ಮಾನಿಟರಿ ಪಾಲಿಸಿಯನ್ನು RBI ಆ್ಯಕ್ಟ್ 1934 ಅಡಿಯಲ್ಲಿ ಫ್ರೇಮ್ ಮಾಡಲಾಗಿದ್ದು ಮೇನ್ ಉದ್ದೇಶ ಏನಂದರೆ ಈ ಮಾನಿಟರಿ ಪಾಲಿಸಿಯಲ್ಲಿರ್ತಕ್ಕಂಥ ಪಾಲಿಸಿಗಳು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಲಿ, ಈವನ್ ಅವ್ರು ತಗೊಳ್ತಕ್ಕಂಥ ಡಿಸಿಷನ್ಗಳೇ ಅವರು ಅಕೌಂಟೇಬಲ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಫ್ರೇಮ್ ಮಾಡಲಾಗಿದೆ. ಈ ಮಾನಿಟರಿ ಪಾಲಿಸಿ ಕಮಿಟಿ ವರ್ಷದಲ್ಲಿ 4 ಸಾರ್ತಿ ಮೀಟ್ ಆಗುತ್ತೆ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಫಂಕ್ಷನನ್ನು ನಾವು ಬ್ರಾಡರ್ ಸೆನ್ಸಲ್ಲಿ ಕನ್ಸಿಡರ್ ಮಾಡಿದಾಗ ಇದು ನಮ್ಮ ದೇಶದ ಬಿಸ್ನೆಸ್ ಸೈಕಲನ್ನು ಸ್ಟೆಬಿಲೈಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಪ್ರೈಸ್ ಸ್ಟೆಬಿಲಿಟಿನೂ ಸಹ ಇದರ ಪಾಲಿಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ದೇಶದ ಎಕನಾಮಿಕ್ ಗ್ರೋತನ್ನು ಜಾಸ್ತಿ ಮಾಡೋಂಥದ್ದು ಅಥವಾ ಸ್ಲೋ ಡೌನ್ ಆದಾಗ ಯಾವ ರೀತಿ ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂತಕ್ಕಂಥ ಪಾಲಿಸಿಗಳನ್ನು ಸಹ ಮಾನಿಟರಿ ಪಾಲಿಸಿ ಕಮಿಟಿಯಿಂದ ಬರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದ ರುಪೀಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪರ್ಫಾರ್ಮೆನ್ಸನ್ನು ಸಹ ಈ ಒಂದು ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಅಂಡರಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಕಂಟ್ರೋಲ್ ಮಾಡಲಾಗಿದ್ದು. ಇನ್ನು ಕಾಂಪೋಸಿಷನನ್ನು ನೋಡಿದಾಗ ಈ ಕಾಂಪೋಸಿಷನ್ನು ಸಹ ಸಮ್ಟೈಮ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಟೋಟಲ್ ಆಗಿ ನಾವು 6 ಮೆಂಬರ್ಸನ್ನು ನೋಡ್ತೀವಿ ಈ ಒಂದು ಕಮಿಟಿನಲ್ಲಿ. ಈ 6 ಮೆಂಬರ್ಸಲ್ಲಿ 3 ಮೆಂಬರ್ಸು RBIಯಿಂದ ಇರ್ತಾರೆ, ಇನ್ನು 3 ಮೆಂಬರ್ಸು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಇರ್ತಾರೆ. ಈ 3 ಆಫಿಷಿಯಲ್ಸ್ ಏನಿರುತ್ತಲ್ಲ, ಎಕನಾಮಿನಲ್ಲಿ ಯಾರು ವೆಲ್ ವರ್ಸ್ ಇರ್ತಾರೆ, ಎಕನಾಮಿಲಿ ಅತಿ ಹೆಚ್ಚು ನಾಲೆಜ್ ಇರ್ತಕ್ಕಂಥ 3 ಜನನ ಗೌರ್ಮೆಂಟ್ ಕಡೆಯಿಂದ ಅಪಾಯಿಂಟ್ ಮಾಡಲಾಗುತ್ತೆ. ಇನ್ನು RBIನಲ್ಲಿ ಗವರ್ನರು ಮೆಂಬರ್ ಇರ್ತಾರೆ, ಡೆಪ್ಯೂಟಿ ಗವರ್ನರ್ ಹಾಗೂ RBIಯಲ್ಲಿರ್ತಕ್ಕಂಥ ಒಬ್ಬ ಆಫೀಸರ್ನು, ಈ 3 ಜನನು RBIಯಿಂದನೇ ಬರ್ತಾರೆ. ಈ ಒಂದು ಕಮಿಟಿಯ ಚೇರ್ಮನ್ ಅಂದರೆ ಗವರ್ನರ್, RBI ಗವರ್ನರೇ ಈ ಒಂದು ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಈ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರ್ತಕ್ಕಂಥ ಥಿಂಗ್ ಇಷ್ಟೇ, ಲಾಸ್ಟ್ ಕಂಟಿನ್ಯೂಯಸ್ ಆಗಿ 6 ಮೀಟಿಂಗ್ ಏನಿದೆ MPC ಮಾಡಿದೆಯಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ರೇಟ್ಗಳನ್ನು ಅದು ಕಟ್ ಮಾಡಿಲ್ಲ. ಬಟ್ ಇವಾಗ ಸಡನ್ನಾಗಿ ಏನು ಮಾಡ್ತಿದೆ ಅಂತಂದರೆ ಇಂಟ್ರೆಸ್ಟ್ ರೇಟ್ಗಳನ್ನು ರೆಡ್ಯೂಸ್ ಮಾಡ್ತಾ ಇದೆ. ಲಾಸ್ಟ್ ಇಯರ್ ಫಸ್ಟ್ ಕ್ವಾರ್ಟರಲ್ಲಿ ಆಗಿರ್ತಕ್ಕಂಥ ಫಿಸಿಕಲ್ ಪಾಲಿಸಿನಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲದೇ ಇರೋದ್ರಿಂದ ನಾವು ಅಲ್ಲೇ GDP ನಮ್ಮದು ರೆಡ್ಯೂಸ್ ಆಗ್ತಾ ಬಂದಿದೆ. ಆಲ್ಮೋಸ್ಟ್ 7.3% ರಿಡಕ್ಷನ್ ಆಗಿದೆ ಅಂತ. ಇದ್ರ ಜೊತೆಗೆ ಈ ಸೆಕೆಂಡ್ ವೇವ್ನಿಂದಾಗಿ ಕನ್ಸ್ಯೂಮರು ತುಂಬ ಕಾನ್ಫಿಡೆನ್ಸನ್ನು ಸಹ ಕಳ್ಕೊಂಡಿರೋದ್ರಿಂದ ನಮ್ಮ ಎಕನಾಮಿಕ್ ಗ್ರೋತಿಗೆ ತುಂಬಾ ಇಂಪ್ಯಾಕ್ಟ್ ಆಗಲಿದೆ. RBI ಹುಷಾರಾಗಿ ಡಿಸಿಷನ್ಸನ್ನು ತಗೋಬೇಕಿತ್ತು ಅನ್ನೋದು ಒಂದು ವಾದ ಆಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮಾನಿಟರಿ ಪಾಲಿಸಿ ಕಮಿಟಿಯವರು ಯಾವ ರೀತಿಯಾಗಿ ಎಕ್ನಾಲೇಜ್ ಮಾಡ್ತಾರೆ ಅಂದರೆ, ನಮ್ಮ ಎಕನಾಮಿಕ್ ಗ್ರೋತು ಈ ವರ್ಷ 9.5% ಗ್ರೋತ್ ಆಗುತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ನಾರ್ಮಲ್ ಮಾನ್ಸೂನ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದ್ರ ಮೂಲಕ ನಾವು ಎಕನಾಮಿಕ್ ಗ್ರೋತನ್ನು ಎಕ್ಸ್ಪೆಕ್ಟೆಡ್ ಇರೋದನ್ನು ರೀಚ್ ಮಾಡಬಹುದು ಅನ್ನೋದು ಇವ್ರದಿತ್ತು. ಬಟ್ ಆದರೆ ಈ ಸೆಕೆಂಡ್ ವೇವ್ ಆಗಿರ್ತಕ್ಕಂಥ ಇನ್ಫೆಕ್ಷನ್ನಿಂದ ನಾವು ನೋಡ್ತಿರ್ಬೋದು ಈ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ
ಟೂಲ್ಸ್ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್ ಇರ್ಬೋದು ಅಥವಾ 2 ವೀಲರ್ಸ್ ಇರ್ಬೋದು, ಇವುಗಳನ್ನು ಯಾರು ಪರ್ಚೇಸ್ ಮಾಡ್ತಿಲ್ಲ. ಈ ರೀತಿಯಾಗಿ ಡಿಮ್ಯಾಂಡ್ ಕಡಿಮೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಆಗ್ತಕ್ಕಂಥ ಕಾಂಟ್ರಿಬ್ಯೂಷನ್ನು ಸಹ ರೆಡ್ಯೂಸ್ ಆಗೋಂಥ ಚಾನ್ಸಸ್ ತುಂಬಾ ಇರುತ್ತೆ ಅನ್ನೋದ್ರ ಜೊತೆಗೆ ಈ RBI ಯಾವುದೇ ರೀತಿಯಾದಂತಹ ಸ್ಟ್ಯಾಂಡನ್ನು ಸರಿಯಾದ ಟೈಮ್ಗೆ ತಗೊಂಡಿಲ್ಲ. ಏನು ಮಾಡದೇ ಇರೋದು ಸಹ ಇನ್ಫ್ಲೇಷನನ್ನು ಜಾಸ್ತಿ ಮಾಡಲು ಹಾದಿ ಮಾಡಿಕೊಟ್ಟಿದೆ ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳಲಾಗಿದೆ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ರಿಕಗ್ನೈಸಿಂಗ್ ಸೆಕ್ಸ್ ವರ್ಕ್ ಆ್ಯಸ್ ಅ ವರ್ಕ್. ಈ ಒಂದು ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ 1 ಹಾಗೂ 2 ಇವೆರಡರಲ್ಲೂ ಸಹ ಕನ್ಸಿಡರ್ ಮಾಡಬಹುದಾಗಿದ್ದು, ಈ ಒಂದು ಆರ್ಟಿಕಲ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅತಿ ಮುಖ್ಯ ಪಾಯಿಂಟ್ಸ್ಗಳನ್ನು ಆಥರ್ ಹೈಲೈಟ್ ಮಾಡಿದ್ದಾರೆ. ಮೊದಲೇದಾಗಿ ಯಾಕೆ ಈ ಒಂದು ಕಮ್ಯುನಿಟಿಯವರು ಸಫರ್ ಆಗ್ತಾ ಇದ್ದಾರೆ ಅಂತಂದರೆ, ನಮ್ಮ ಗೌರ್ಮೆಂಟಲ್ಲಿ ಈ ವರ್ಕರ್ಗೆ ಯಾವುದೇ ರೀತಿಯಾದಂತಹ ಲೇಬರ್ ರೈಟ್ಸ್ ಟೈಟಲ್ ಇಲ್ಲ. ಸೊ ಹಾಗಾಗಿ ಈ ಗೌರ್ಮೆಂಟು ಪ್ಯಾಂಡಮಿಕ್ನ ಸಿಚುವೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತಂದಿರತಕ್ಕಂಥ ಸ್ಕೀಮ್ಗಳು ಇವ್ರಿಗೆ ರೀಚ್ ಆಗ್ತಾ ಇಲ್ಲ. ಬೇರೆ ಎಲ್ಲ ಕಮ್ಯುನಿಟೀಸ್ ಅವರು ಒಂದು ಲೆವೆಲ್ಗೆ ಡೆವಲಪ್ಮೆಂಟನ್ನು ಕಾಣ್ತಾ ಇದ್ದಾರೆ. ಆದರೆ ಈ ಸೆಕ್ಸ್ ವರ್ಕರ್ ಕಮ್ಯುನಿಟಿಯವರಿಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ ಸಿಗ್ತಿಲ್ಲ ಅಂತ, ಮತ್ತು ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಿಂದಾಗಿ ಈ ಸೆಕ್ಸ್ ವರ್ಕರ್ ಕಮ್ಯುನಿಟಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಟೈಟಲ್ ಕೊಡ್ಬೋದು, ಅವ್ರಿಗೆ ಲೇಬರ್ ರೈಟ್ಸನ್ನು ಕೊಡೋಂಥದ್ದು ಅಥವಾ ಈ ಒಂದು ಸೆಕ್ಸ್ ವರ್ಕ್ನ ಡಿಕ್ರಿಮಿನಲೈಸ್ ಮಾಡೋದಾಗಲಿ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಆದರೆ ನಾವು ಈ ಒಂದು ಸೆಕ್ಸ್ ವರ್ಕರ್ ಆ್ಯಕ್ಟನ್ನು ಇಮ್ಮಾರಲ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾರೆ, ಅದಕ್ಕೂ ಕೆಲವು ರೀಸನ್ಸ್ಗಳಿದ್ದಾವೆ, ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಸೆಕ್ಸ್ ವರ್ಕರ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ಲಿ ಇದನ್ನು ಡಿಕ್ರಿಮಿನಲೈಸ್ ಅಂತ ಕನ್ಸಿಡರ್ ಮಾಡೋದು ನಾವು ಇಮ್ಮಾರಲ್ ಟ್ರಾಫಿಕ್ ಆ್ಯಕ್ಟ್ನ ಪ್ರಕಾರ. ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಯಾರು ಸೆಕ್ಸ್ ವರ್ಕಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವರನ್ನು ನಾವು ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಯೂಶ್ವಲಿ ಯಾರು ಸೆಕ್ಸ್ ವರ್ಕರ್ ಆಗಿ ಕನ್ವರ್ಟ್ ಆಗ್ತಾರಲ್ಲ ಅವರು ಯಾವುದೇ ರೀತಿಯ ವಾಲಂಟರಿ ಅಥವಾ ಸೆಲ್ಫ್ ವಿಶಿಂದ ಜಾಯ್ನ್ ಆಗಿರೋಂಗಿಲ್ಲ. ಹಾಗಾಗಿ ಈ ಒಂದು ಸೆಕ್ಸ್ ವರ್ಕ್ ಕಮ್ಯುನಿಟಿನಲ್ಲಿ ಅತಿ ಹೆಚ್ಚು ಜನ ಫೋರ್ಸ್ಫುಲ್ಲಿನೇ ಜಾಯ್ನ್ ಆಗಿರೋದ್ರಿಂದ ಇವರನ್ನು ನಾವು ರೆಸ್ಕ್ಯೂ ಮಾಡ್ಬೋದು, ರಿಹ್ಯಾಬಿಲಿಟೇಷನು ಸಹ ಮಾಡ್ಬೋದು, ಅವರಿಗೆ ರಿಕ್ವೈರ್ಡ್ ಆಗಿರ್ತಕ್ಕಂಥ ಲೈವ್ಲಿಹುಡ್ಡನ್ನು ನಾವು ಪ್ರೊವೈಡ್ ಮಾಡ್ಬೋದು ಅಂತ ಈ ಲೆಜಿಸ್ಲೇಷನನ್ನು ಜಾರಿಗೆ ತರಲಾಗಿದ್ದು, ಇದರಲ್ಲಿ ಇಂಪಾರ್ಟೆನ್ಸ್ ಏನಂತಂದರೆ ಮೈನರ್ ಗರ್ಲ್ಸ್ ಏನಿರ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತಹ ಕನ್ಸೆಂಟ್ ಇಲ್ಲದೇ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ಈ ಅಡಲ್ಟ್ ಸೆಕ್ಸ್ ವರ್ಕರ್ಸ್ಗೆ ಲೇಬರ್ ರೈಟು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಎಂಫಸೈಸ್ ಮಾಡಲಾಗಿದ್ದು, ಈ ಒಂದು ಆ್ಯಕ್ಟ್ನ ಒಂದೇ ಒಂದು ಡ್ರಾಬ್ಯಾಕ್ ಅಂತಂದರೆ ಎಷ್ಟೋ ಜನ ವುಮನ್ ಏನು ಮಾಡಿದ್ದಾರೆ, ಅವರು ವಿಲ್ಲಿಂಗ್ಲಿ ಈ ಒಂದು ಸೆಕ್ಸ್ ವರ್ಕಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ರೆಡಿ ಇದ್ದಾರೆ. ಸೊ ಅವರು ಯಾವುದೇ ರೀತಿಯಾದಂತಹ ಲೀಗಲೈಸ್ ಅಗ್ರಿಮೆಂಟನ್ನು ಮಾಡ್ಕೊಳೋಂತಹ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ. ಅಷ್ಟೇ ಅಲ್ಲದೆ ಕೆಲವು ಎವಿಡೆನ್ಸ್ನ ಪ್ರಕಾರ ಎಷ್ಟೋ ವುಮನ್ಗಳನ್ನು ಈ ಗೌರ್ಮೆಂಟ್ ಅಥವಾ NGOಸ್ಗಳು ರಿಹ್ಯಾಬಿಲಿಟೇಷನ್ ಮಾಡಿದರೂ ಸಹ ವಾಪಸ್ ಅವರು ತಮ್ಮದೇ ವರ್ಕ್ ಅಥವಾ ಈ ಸೆಕ್ಸ್ ವರ್ಕ್ ಕಮ್ಯುನಿಟಿಗೆ ವಾಪಸ್ ಹೋಗ್ತಕ್ಕಂಥ ಸಿಚುವೇಶನ್ಸ್ಗಳನ್ನು ಎಕ್ಸಾಂಪಲ್ಗಳನ್ನು ನಾವು ನೋಡ್ಬೋದು. ಈ ಒಂದು ಸೆಕ್ಷನ್ ಅವ್ರಿಗೆ ಯಾರು ತಮ್ಮ ವಿಲ್ ಆ್ಯಂಡ್ ವಿಶಿಂದ ಈ ಒಂದು ಸೆಕ್ಸ್ ವರ್ಕಲ್ಲಿ ಇನ್ವಾಲ್ವ್ ಆಗ್ತಾರೋ ಅವರಿಗೆ ಈ ಒಂದು ಲೇಬರ್ ರೈಟನ್ನು ಕೊಡೋಂಥದ್ದು ಅತಿ ಅವಶ್ಯಕ ಅಂತಂದು ಹೇಳಲಾಗಿದ್ದು, ಈ ಒಂದು ಕಮ್ಯುನಿಟಿಯವರಿಗೆ ಲೇಬರ್ ರೈಟ್ಸ್ನ ನಾವು ಕೊಡಲೇಬೇಕು ಅಂತ ಜಸ್ಟಿಸ್ ವರ್ಮಾ ಕಮಿಷನ್, ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟು ಸಹ ಬುಡಾದೇವ್ ಕರ್ಮಶ್ಕರ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ನ ಕೇಸಲ್ಲಿ ಸೆಕ್ಸ್ ವರ್ಕರ್ ಆಲ್ಸೋ ಹ್ಯಾವ್ ದ ರೈಟ್ ಟು ಡಿಗ್ನಿಟಿ ಅನ್ನೋದನ್ನು ಎತ್ತಿ ಹಿಡಿದಿದೆ. ಈ ಒಂದು ವರ್ಮಾ ಜಸ್ಟಿಸ್ ಕಮಿಷನಲ್ಲಿ ಕಮರ್ಷಿಯಲ್ ಸೆಕ್ಸ್ ವರ್ಕರ್ಗೂ ಮತ್ತು ವುಮನ್ನು ಯಾರು ತಮ್ಮ ವಿಶಿಂದ ಈ ಒಂದು ಸೆಕ್ಸ್ ವರ್ಕಲ್ಲಿ ಇನ್ವಾಲ್ವ್ ಆಗ್ತಾರೋ ಅನ್ನೋದನ್ನು ಡಿಫ್ರೆಂಟಾಗಿ ಡಿಸ್ಟಿಂಗ್ವಿಷನ್ ಮಾಡಲಾಗಿದ್ದು, ಈ ಸೆಕ್ಸ್ ವರ್ಕರ್ಗೂ ಸಹ ಹಕ್ಕು ಇದೆ. ಅವರು ಸೆಕ್ಸ್ ಸರ್ವಿಸನ್ನು ಮಾಡೋದ್ರ ಮೂಲಕ ಅರ್ನನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಅವ್ರಿಗೆ ಸೊಸೈಟಿನಲ್ಲಿ ಡಿಗ್ನಿಟಿಯಾಗಿ ಬದುಕುವಂಥ ಹಕ್ಕು ಇದೆ ಅನ್ನೋದನ್ನು ಇಲ್ಲಿ ಹೇಳಲಾಗಿದ್ದು, ಸೊ ಈ ಒಂದು ಸಿಚುವೇಷನ್ನಲ್ಲಿ ನಾವು ಈ ಲೇಬರ್ ಸಂಬಂಧಪಟ್ಟಂತೆ, ಈ ಸೆಕ್ಸ್ ವರ್ಕ್ ಲೇಬರ್ಗೆ ಸಂಬಂಧಪಟ್ಟಂತೆ ಲೆಜಿಸ್ಲೇಷನ್ ಬಗ್ಗೆ ಚೇಂಜಸನ್ನು ಮಾಡಬೇಕು, ರೀಥಿಂಕ್ ಮಾಡಬೇಕು ಅನ್ನೋದ್ರ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಲ್ಲಿ ಓವರಾಲ್ ಆಗಿ ಕವರ್ ಮಾಡಿದ್ದಾರೆ. ನಮ್ಮ ಮುಂದಿನ ಆರ್ಟಿಕಲ್ ಲೇಬರ್ ಕೋಡ್ ಅಂದರೆ ಲೇಬರ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿದ್ದು. ಈ ಒಂದು ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ 2ನಲ್ಲಿ ಕನ್ಸಿಡರ್ ಮಾಡಲಾಗಿದ್ದು, ಈ ಒಂದು ಲೇಬರ್ ಲಾ ನಡಿಯಲ್ಲಿ ನಾವು 3 ಬಿಲ್ಗಳನ್ನು ನೋಡ್ತೀವಿ. ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿದಂತೆ ಹಾಗೂ ಸೋಷಿಯಲ್ ಸೆಕ್ಯೂರಿಟಿ, ಅಷ್ಟೇ ಅಲ್ಲದೆ ಹೆಲ್ತ್ ಸೇಫ್ಟಿಗೆ ಮತ್ತು ವರ್ಕಿಂಗ್ ಕಂಡೀಷನ್ಗೆ ಇಂಪ್ರೂವೈಸ್ ಮಾಡಲು ಈ ಒಂದು 3 ಬಿಲ್ಗಳನ್ನು ಸೆಂಟ್ರಲ್ ಗೌರ್ಮೆಂಟು ಇನ್ನು 2 ಮಂತಲ್ಲೇ ಇಂಪ್ಲಿಮೆಂಟೇಷನ್ ಮಾಡಲಿದ್ದು, ಇದರಿಂದಾಗಿ ಎಂಪ್ಲಾಯಿನ ಬೇಸಿಕ್ ಪೇ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ.
ಅಷ್ಟೇ ಅಲ್ಲದೆ ಈ ಪ್ರೊವಿಡೆಂಟ್ ಫಂಡ್ನ ವಿಷಯವಾಗಿ, ಈ ಪ್ರೊವಿಡೆಂಟ್ ಫಂಡ್ ಅನ್ನೋದು ಪ್ರೈವೇಟ್ ಸೆಕ್ಟರಲ್ಲಿ ಇರ್ತಕ್ಕಂಥ ವರ್ಕರ್ಗೆ ಅನುಕೂಲವಾಗಲಿರೋದು. ಇದರಲ್ಲಿ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರುತ್ತೆ, ಅಷ್ಟೇ ಅಲ್ಲದೆ ಕಂಪ್ನಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಈ ಲಾ ಇಂಪ್ಲಿಮೆಂಟ್ ಆಗೋದ್ರಿಂದ ಪ್ರೊವಿಡೆಂಟ್ ಫಂಡ್ ಏನಿದೆ ಅಲ್ಲ, ಇದು ಕಂಪನಿಯಿಂದ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದೊಂದು ಫರ್ಮ್ಗೆ ಲಯಬಿಲಿಟಿಯನ್ನು ತರ್ಬೋದು, ಕಂಪನಿಗೆ ಲಯಬಿಲಿಟಿಯಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಲಾಗಿದ್ದು. ಇನ್ನೊಂದು ಹಂತದಲ್ಲಿ ಕನ್ಸರ್ನ್ ಏನಿದೆ ಅಂದರೆ, ಈ ಲೇಬರ್ ಅನ್ನೋದು ಕನ್ಕರೆಂಟ್ ಲಿಸ್ಟು. ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಜೊತೆ ತುಂಬಾ ಕೋಆರ್ಡಿನೇಷನ್ ಮಾಡಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವು ಸ್ಟೇಟ್ಸ್ಗಳು ಮಾತ್ರ ಈ ಒಂದು ಡ್ರಾಫ್ಟ್ಗೆ ಸೈನ್ ಮಾಡಲಾಗಿದ್ದು, ಇನ್ನೂ ಇಂಪ್ಲಿಮೆಂಟೇಷನ್ಗೆ 2 months ಕಾಲಾವಕಾಶ ಇದ್ದು, ಇದರಲ್ಲಿ ರಿಕ್ವೈರ್ಡ್ ಚೇಂಜಸನ್ನು ಮಾಡೋಂಥ ಸಾಧ್ಯತೆ ಇದ್ದು, ಸ್ಟೇಟ್ಸ್ಗೆ ರಿಕ್ವೈರ್ಡ್ ಇರುವಂತಹ ಪ್ರಾಪರ್ ಇನ್ಸ್ಟ್ರಕ್ಷನನ್ನು ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿದೆ. ಕೊನೆಯದಾಗಿ ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಿಸಿದಂತೆ ಒಂದು ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ನ್ಯೂಸ್ ಅನಾಲಿಸಿಸ್ ನಿಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.